ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾವಿಬ್ರು ಒಂದೇ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಮ್ಮಲ್ಲಿ ಯಾವುದೇ ಗೊಂದಲಗಳು ಕೂಡ ಇಲ್ಲ ಅನ್ನೋದನ್ನ ಇವತ್ತು ಬಾಯ್ಬಿಟ್ಟು ಹೇಳಬೇಕಾಗಿ ಬಂತು. ಇಬ್ರಿಗೂ ಕೂಡ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೇವೆ ಅನ್ನೋ ಸಂದೇಶವನ್ನ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಕೊಡಲಾಗಿದೆ. ಹೈಕಮಾಂಡ್ ಹೇಳಿದ್ದೇ ಫೈನಲ್ಲು, ಯಾಕಂದ್ರೆ ರಾಷ್ಟ್ರೀಯ ಪಕ್ಷ ಸಿಎಂ ಮತ್ತು ಡಿಸಿಎಂ ಒಗ್ಗಟ್ಟಿನ ಜಪವನ್ನ ತಿಳಿಸಿದ್ರು. ಹಾಗೆ ಮಾತಾಡಬೇಕಾದ್ರೆ ಅವ್ರು ಏನನ್ನು ಸೂಚಿಸ್ತಾ ಇದ್ದಾರೆ ಅಂದರೆ, ಏನೇ ಡಿಸಿಷನ್ ತಗೊಂಡ್ರು ಕೂಡ ನಾವು ಸ್ಮೂತ್ ಟ್ರಾನ್ಸಿಷನ್ ಬೇಕಂದ್ರೂ ನಾವು ಒಪ್ಕೊಳ್ತೀವಿ ಅನ್ನೋದನ್ನ ತಿಳಿಸ್ದಂಗಿತ್ತು ಮಾತಲ್ಲಿ. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ. ನಮ್ದು ಅಚಲ. ಯಾರು ಮಧ್ಯದಲ್ಲಿ ತಮ್ಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡಲಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ. ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಡಿಕೆ ಅಂತ ಹೇಳಿದ್ರು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ, ಇವತ್ತು ಕೂಡ ಅಷ್ಟೇ. ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕರ್ತವ್ಯ. ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸಬೇಕು, ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸಬೇಕು, ಅದು ನಮ್ಮಿಬ್ಬರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರನ 28ಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಒಂದು ಡಿಪ್ಲೊಮ್ಯಾಟಿಕ್ ಮೀಟಿಂಗ್ ತರ ಕಾಣಿಸ್ತು, ಮತ್ತೆ ಡಿಪ್ಲೊಮ್ಯಾಟಿಕ್ ಉತ್ತರದ ರೀತಿ ಕಾಣಿಸ್ತು. ಅಂದ್ರೆ ಪಬ್ಲಿಕ್ ಎಷ್ಟು ಕನ್ಸಂಪ್ಷನ್ ಬೇಕು ರಾಜಕಾರಣದ್ದು ಅಷ್ಟನ್ನು ಮಾತ್ರ ನಾವು ಕೊಡ್ತೀವಿ, ಉಳಿದಿದ್ದೆಲ್ಲ ರಹಸ್ಯವಾಗಿ ಇಡ್ತೀವಿ ಅನ್ನೋದು ಕೂಡ ಸಂದೇಶ ಕೊಟ್ಟಂಗಿತ್ತು. ಮಮತಾ, ಖಂಡಿತ ಹೌದು. ಯಾಕಂದ್ರೆ ಸಂಪೂರ್ಣವಾಗಿ ಏನು ಅವರಿಬ್ರು ಚರ್ಚೆ ಮಾಡಿದ್ರು ಅನ್ನೋ ವಿಚಾರ ಬಹಿರಂಗ ಮಾಡಿಲ್ಲ. ಆದರೆ ಏನು ಹೇಳಬೇಕು ಅದನ್ನ ಹೇಳಿದ್ದಾರೆ. ಹೇಳಿದಷ್ಟನ್ನ ಕೇಳಿದ್ರೆ ಖಂಡಿತ ಅಲ್ಲ, ಇನ್ನೂ ಏನೋ ಒಂದಷ್ಟು ಇರುತ್ತೆ. ಆದರೆ ಅದು ಎಲ್ಲಿ ಅಂದರೆ ದೆಹಲಿಯಲ್ಲಿ ತೀರ್ಮಾನ ಆಗುವಂಥ ವಿಚಾರ ಆಗಿರುತ್ತೆ. ಹಾಗಾಗಿ ಇಬ್ಬರ ನಡುವೆ ಇಷ್ಟೇ ಮಾತುಕತೆ ಆಗಿತ್ತು ಅಂತ ಅಲ್ಲ ಅದು, ಅಥವಾ ಇಷ್ಟೇ ಮಾತುಕತೆ ನಡೆದಿದೆ ಅಂತಲೂ ಅಲ್ಲ. ಹಿಂದೆ ಏನು 2.5 ವರ್ಷದಿಂದ ಮಾತುಕತೆ ಆಗಿತ್ತು, ಸಹಜವಾಗಿ ಅದು ರೀಕಾಲ್ ಆಗಿರುತ್ತೆ. ರೀಕಾಲ್ ಮಾಡಿದ ನಂತರದಲ್ಲಿ ಒಂದು ಸಮಜಾಯಿಷಿಯನ್ನು ಪಡೆಯಬೇಕು. ಜೊತೆಗೆ ಸದ್ಯಕ್ಕೆ ಹೈಕಮಾಂಡ್ ಪರಿಸ್ಥಿತಿಯು ಕೂಡ ಭಿನ್ನವಾಗಿರೋದ್ರಿಂದ ಇದೇ ಸಂದರ್ಭದಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆ ಕೂಡ, ಅಲ್ಲೂ ಕೂಡ ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇರುವಂಥದ್ದು, ಇಲ್ಲೂ ಕೂಡ ಅಧಿವೇಶನ ಆರಂಭ ಆಗ್ತಾ ಇರುವಂಥದ್ದು. ಇವೆಲ್ಲವನ್ನು ನೋಡಿಕೊಂಡು ಯಾರಿಗೂ ಕೂಡ ಅಸ್ತ್ರವಾಗದ ರೀತಿಯಲ್ಲಿ ಅಥವಾ ವಿಪಕ್ಷಗಳಿಗೆ ಅಸ್ತ್ರವಾಗದ ರೀತಿಯಲ್ಲಿ ಒಂದು ತೀರ್ಮಾನ ಕೈಗೊಳ್ಳಬೇಕಂತ ಅನಿವಾರ್ಯತೆಗೆ ಬಂದಂತೆ ಕಾಣಿಸ್ತಾ ಇದೆ ಸಿಎಂ ಹಾಗೂ ಡಿಸಿಎಂ. ಹಾಗಾಗಿ ಸದ್ಯಕ್ಕೆ ರಾಜ್ಯದಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಯಾರಿಗೂ ತುತ್ತಾಗದ ರೀತಿಯಲ್ಲಿ ಮತ್ತು ಅಲ್ಲೂ ಕೂಡ ಮುಜುಗರ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ತೀರ್ಮಾನ ಬಂದಂತೆ ಕಾಣಿಸ್ತದೆ. ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಖಂಡಿತ ಅಲ್ಲ, ಕೆಲವು ಅವಧಿಗೆ ಸೀಮಿತವಾದ ಒಂದು ರೀತಿಯ ಹೊಂದಾಣಿಕೆಯ ರಾಜಕಾರಣದಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ಒಟ್ಟಿನಲ್ಲಿ ಒಂದು ಡಿಸಿಷನ್ ಅಂತೂ ಈಗ ಕ್ರಿಕೆಟ್ ಆಡಬೇಕಾದ್ರೆಲ್ಲ ಡಿಸಿಷನ್ ಪೆಂಡಿಂಗ್ ಅಂತ ಥರ್ಡ್ ಅಂಪೈರ್ ಇಟ್ಟಿರ್ತಾರಲ್ಲ, ಹಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನ ಪರಿಸ್ಥಿತಿ ಒಂದು ಕಡೆಗೆ.